ನನ್ನನ್ನ ಧಾರವಾಡ ಜಿಲ್ಲಾ ಪ್ರವೇಶ ನಿರ್ಬಂಧ ಮಾಡಿಸಿರುವುದೇ ಬಿಜೆಪಿಯವರು. ಈಗ ನಾನು ಕ್ಷೇತ್ರದಲ್ಲಿ ಇಲ್ಲದ ಕಾರಣ ನನ್ನ ಪತ್ನಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರೋಟೋಕಾಲ್ ಉಲ್ಲಂಘಿಸಿದ್ದಾರೆ ಅಂತ ನನ್ನ ಪತ್ನಿ ವಿರುದ್ಧ ಆರೋಪಿಸುತ್ತಿರುವಂತಹ ಬಿಜೆಪಿಗರು ನನ್ನ ಪತ್ನಿಯ ಚಪ್ಪಲಿಗೂ ಸಮಾನವಿಲ್ಲ ಅಂತ ಹೇಳಿ ಶಾಸಕ ವಿನಯ್ ಕುಲಕರ್ಣಿ ಕಿಡಿಕಾರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣಕ್ಕೆ ಭೇಟಿಯನ್ನ ನೀಡಿ ಅವರು ಮಾತನಾಡಿದ್ದಾರೆ. ಪತ್ರಿಕೆಗಳಿಗೆ ಅವರು ಮಾತನಾಡಿದ್ದಾರೆ. ನಾನು ಕ್ಷೇತ್ರದಲ್ಲಿ ಇದ್ದಿದ್ರೆ ಹೇಳ್ತಾ ಇದ್ದೆ, ನನಗೆ ಧಾರವಾಡಕ್ಕೆ ಕ್ಷೇತ್ರಕ್ಕೆ ಬರದೇ ಇರೋ ತರ ಮಾಡಿದ್ದು ಬಿಜೆಪಿಯವರೇ. ಅವರು ನಾಚಿಕೆ ಗೇಡಿನಂತಹ ಜನರು, ಅವರಿಗೆ ಮಾನ ಮರ್ಯಾದೆ ಇಲ್ಲ. ಒಬ್ಬ ಮಹಿಳೆಗಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ ಕೆಲಸಗಳು ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾದ್ರೆ ಮುಂದೆ ನಿಂತು ಕೆಲಸವನ್ನ ಮಾಡಿಸುತ್ತಿದ್ದಾಳೆ. ಅವಳ ಮೇಲೆ ಆರೋಪ ಮಾಡುವವರಿಗೆ ಬಾಯಿಯಿಂದ ಯಾವ ವರ್ಡ್ ಬಳಸಿದ್ರೂ ಕೂಡ ಕಮ್ಮಿನೇ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂತಹ ಕೆಲಸವನ್ನ ಮಾಡುವುದನ್ನ ನಿಲ್ಲಿಸಲಿ. ಕ್ಷೇತ್ರದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಸುತ್ತಿದ್ದಾಳೆ. ಅಭಿವೃದ್ಧಿ ಕಾಮಗಾರಿಕೆಗೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಹೇಳಿ ಗುಡುಗಿದ್ದಾರೆ. ನನ್ನ ಬರದಂತ ಮಾಡಿದಂಥ ವ್ಯವಸ್ಥೆ ಅವರಲ್ಲ. ನಾನು ಹಚ್ಚಿ ಗೇಡುಗಳಿಗೆ ಅದು ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನ ಸಂಭಾಳಿಸಕತ್ತಾಳಕಿ. ಇವತ್ತು ಅವ್ರ ಯಾವುದೋ ಕಷ್ಟ ಇದ್ದಂಥ ಟೈಮ್ನ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ. ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ. ಜನರ ಸಲುವಾಗಿ ಇವತ್ತು ಆಕಿ ನಿಂತು ಫೈಟ್ ಮಾಡತ್ತಾಳ. ಅವ್ರು ನಾಚಿಗೆ ಬರ್ಬೇಕು. ಬಾಯಾಗ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ರೇಟ್ ಕೆಲಸ ಬಂದ್ ಮಾಡ್ರಿ. ಮೊದಲು ಆಕಿ ಬಗ್ಗೆ ಏನು ಮಾತಾಡ್ತಾರ? ಆಕಿ ಚಪ್ಪಲಿಗೂ ಕಿಮ್ಮತ್ತಿಲ್ಲ ಮಕ್ಕಳವ್ರು ಮಾಡಾಕತ್ತಾಳ. ಇವತ್ತು ಹೇಳಕತ್ತಿಲ್ಲ ಅಷ್ಟು ಜನರಿಗೆ. ಇವತ್ತು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂಥದ್ದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಾಕೆಲ್ಲಕ್ಕಿ ಆದರೂ ಕೂಡ ದರ್ವೊಬ್ಬರದು ನನ್ನ ಮನೆ ಬಾಗಿಲು ಮಟ್ಟಿಗೆ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಕತ್ತಾಳ. ಇವ್ರು ನಾಚಿಗೆ ಮಾನ ಮರ್ಯಾದಿಲ್ಲ. ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾರ. ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನಡೆಯುವಂಥ ಟೈಮಲ್ಲಿ ಯಾರು ಬಂದ್ ಮಾಡಕತ್ತವ್ರು? ಅಂಥ ಕೆಲಸ ಬಂದ್ ಮಾಡ್ತಾರೆ ಯಾರ? ಇವ್ರಿಗೆ ಯಾರು ನಾಚಿಕೆ ಮಾನ ಮರ್ಯಾದೆ? ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು. ಏನು 5 ವರ್ಷ ಕೊಟ್ಟಿದ್ರಲ್ಲ, ಏನು ಮಾಡಿದ್ದಾರೆ 5 ವರ್ಷ? ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ, ಎಲ್ಲ ಹಳ್ಳಿಗಳು ನಾ ಕೆಲಸ ಹಿಡಿಸಿರುತ್ತೆ. ಧರ್ಮದ ಹಳ್ಳಿಯೋ ಕೆಲಸ ಮಾಡಿದ. ನಾ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ಹಿಡಿದಿದ್ದು ಅದೇ ರೀತಿ ಕೆಲಸ ಹಿಡಿಯೋದು. ಹೋಗ್ಬರ್ರಿ, ನಮ್ಮ ಅಭಿವೃದ್ಧಿ ಒಂದ್ಸಲ ನೋಡ್ಬರ್ರಿ. ನಮ್ಮ ಕ್ಷೇತ್ರದಾಗ ಹೋಗ್ರಿ, ನಮ್ಮ ಹೊಲಕ್ಕೂ ರಸ್ತೆಗಳಿಗೆ ನೋಡ್ಬರ್ರಿ. ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ. ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ರಸ್ತೆಗಳಾಗ್ಯಾವ ನೋಡ್ಬರ್ರಿ ಹೋಗಿ. ಏನಂತ ಅಪೋಸ್ ಮಾಡ್ತಾರೆ ಇವರು? ನಾಚಿಕೆ ಮಾನ ಮರೈತೆ ಅವ್ರಿಗೆ ಏನಾರ? ಏನು ಆರೋಪ ಮಾಡೋಕೆ? ಅವ್ರು ಯಾರು ಆರೋಪ ಮಾಡೋಕೆ? ನಾ ಇದ್ರೆ ಹೇಳ್ತಿದ್ದವ್ರು ಆರೋಪ ಮಾಡಿದ್ರೆ ಏನು ತಲೆ ಆರೋಪ ಮಾಡ್ತಾರೆ? ಅವಕ್ಕೇನೈತಿ? ಅಭಿವೃದ್ಧಿ ಗುರ್ತಿಲ್ಲ ಇಲ್ಲ. ಕೋಳಿಕೆರೆ ಒಳಗೆ ಇದಲ್ಲಿ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊಡೋರಿಗೆ ಚಾಲಕ ಕೆಲಸ ರೋಡ್ ಹಿಟಾಚಿ